ಅಧ್ಯಾಯ 3 ಸಂಕಲನ. ಮಕ್ಕಳೇ, ನೀವು ಈಗಾಗಲೇ 3 ಅಂಕಿ ಸಂಖ್ಯೆಗಳ ಸಂಕಲನವನ್ನು ಮಾಡುವ ವಿಧಾನನ ತಿಳ್ಕೊಂಡಿದ್ದೀರಾ. ಈ ಉದಾಹರಣೆನ ಸ್ವಲ್ಪ ಗಮನಿಸಿ. ಉದಾಹರಣೆ: ಅಂಗಡಿಯೊಂದರಲ್ಲಿ ಸಿಗುವ ವಸ್ತುಗಳು ಹಾಗೂ ಅವುಗಳ ಬೆಲೆಯನ್ನು ಕೊಟ್ಟಿದ್ದೀವಿ. ಅವುಗಳನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿ. ನಾನು ಘನ, ಸ್ಥಾನ ಬೆಲೆ 1000. ನಾನು ವೃತ್ತ, ಸ್ಥಾನ ಬೆಲೆ 100. ನಾನು ಚೌಕ, ಸ್ಥಾನ ಬೆಲೆ 10. ನಾನು ತ್ರಿಭುಜ, ಸ್ಥಾನ ಬೆಲೆ 1. ಮಕ್ಕಳೇ, ಬನ್ನಿ ಇವಾಗ ನಾವು ಇವುಗಳ ಬೆಲೆಯನ್ನು ಸ್ಥಾನ ಬೆಲೆಗೆ ಅನುಗುಣವಾಗಿ ಬರೆದು ನಂತರ ಕೂಡಿಸುವುದು ಹೇಗೆ ಎಂದು ತಿಳ್ಕೊಳ್ಳೋಣವಾ? ಈಗ ಈ ಉದಾಹರಣೆ ಲೆಕ್ಕವನ್ನು ಗಮನಿಸಿ. ವ್ಯಕ್ತಿಯೊಬ್ಬರು ಒಂದು ಅಂಗಡಿಯಲ್ಲಿ ಈ ಮುಂದೆ ಕಾಣಿಸಿರೋ ವಸ್ತುಗಳನ್ನು ಕೊಂಡ್ಕೊಳ್ತಾರೆ. ಅವುಗಳ ಒಟ್ಟು ಬೆಲೆ ಎಷ್ಟು? ಇದನ್ನು ನೀವು ಹೇಗೆ ಕಂಡುಹಿಡಿತೀರಾ? ಮಕ್ಕಳೇ, ಮೊಬೈಲ್ನ ಬೆಲೆ ರೂಪಾಯಿ 2454. ಕ್ಯಾಲ್ಕುಲೇಟರ್ನ ಬೆಲೆ ರೂಪಾಯಿ 324. ಇದರಲ್ಲಿ 4 ಬಿಡಿ ಸ್ಥಾನದಲ್ಲಿ ಇರುವುದರಿಂದ 4 ಒಂದರಂತೆ ತ್ರಿಭುಜ ಸ್ಥಾನದಲ್ಲಿ ಬರೆಯಬೇಕು. ಹಾಗೆ 5 10ರ ಸ್ಥಾನದಲ್ಲಿರುವುದರಿಂದ 5ಅನ್ನು 10ರಂತೆ ಚೌಕದ ಸ್ಥಾನದಲ್ಲಿ ಬರೆಯಬೇಕು. 4 ಇದು 100ರ ಸ್ಥಾನದಲ್ಲಿರುವುದರಿಂದ 4ಅನ್ನು 100ರಂತೆ ವೃತ್ತದಲ್ಲಿ ಬರೆಯಬೇಕು. 2 ಇದು 1000 ಸ್ಥಾನದಲ್ಲಿರುವುದರಿಂದ ಘನಾಕೃತಿಯಲ್ಲಿ 1000 ರೂಪದಲ್ಲಿ ಬರೆಯಬೇಕು. ಗೊತ್ತಾಯ್ತಲ್ಲ? ಹಾಗೆ ಕ್ಯಾಲ್ಕುಲೇಟರಿನ ಬೆಲೆ ಮೇಲೆ ಹೇಳಿದ ಹಾಗೆ ಅವುಗಳ ಸ್ಥಾನ ಬೆಲೆಯಲ್ಲಿ ಅನುಗುಣವಾಗಿ ಬರೆಯಬೇಕು. ನಂತರ ಕೂಡಿಸಬೇಕು. ಮೊದಲು ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ನಂತರ 10ರ ಸ್ಥಾನದಲ್ಲಿ, ನಂತರ 100ರ ಸ್ಥಾನದಲ್ಲಿ, ಕೊನೆಯದಾಗಿ 1000 ಸ್ಥಾನದಲ್ಲಿರುವ ಸಂಖ್ಯೆಗಳನ್ನು ಕೂಡಿಸಿ ಬರೆಯಬೇಕು. ಹಂತ 1. ಬಿಡಿ ಸ್ಥಾನದಲ್ಲಿರುವ 7 ಮತ್ತು 4 ಕೂಡಿದಾಗ 11 ಬರುತ್ತದೆ. ಅದರಲ್ಲಿ 1 10 ಮತ್ತು 1 ಬಿಡಿ ಇದೆ. ಬಿಡಿ ಸ್ಥಾನದ 1ಅನ್ನು ಬಿಡಿ ಸ್ಥಾನದಲ್ಲಿ ಬರೆದು 1 10ಅನ್ನು 10ರ ಗುಂಪಿಗೆ ಬರೆದುಕೊಳ್ಳಬೇಕು. ಗೊತ್ತಾಯ್ತಾ? ಹಂತ 2. ಈಗ 10ರ ಸ್ಥಾನದಲ್ಲಿ 1 10, 4 10ಗಳು ಹಾಗೂ 5 10ಗಳು, ಇವುಗಳನ್ನು ಕೂಡಿದಾಗ 10 10ಗಳು ದೊರೆಯುತ್ತವೆ ಅಲ್ವಾ? 10 10ಗಳು ಎಂದರೆ ಅದರಲ್ಲಿ 1 100 ಮತ್ತು 0 10 ಇವೆ. 10ರ ಸ್ಥಾನದಲ್ಲಿ 0 ಬರೆದು ಉಳಿದ 100ಅನ್ನು ದಶಕವಾಗಿ 100ರ ಸ್ಥಾನ ಮೇಲೆ ಬರೆದುಕೊಳ್ಳಬೇಕು. ಗೊತ್ತಾಯ್ತಾ? ಹಂತ 3. ಈಗ 100ರ ಸ್ಥಾನದಲ್ಲಿ 100, 800 ಹಾಗೂ 400ಗಳು ಇವೆ. ಅವುಗಳನ್ನು ಕೂಡಿದಾಗ 13 100ಗಳು ಆಗುತ್ತವೆ. 13 100ಗಳು ಎಂದರೆ 1000 ಮತ್ತು 3 100ಗಳು. ಅದರಲ್ಲಿ 3ಅನ್ನು 100ರ ಸ್ಥಾನದ ಮೊತ್ತದಲ್ಲಿ ಬರೆದು 1000 ಸ್ಥಾನದ ಗುಂಪಿಗೆ ದಶಕವಾಗಿ ಬರೆದುಕೊಳ್ಳಬೇಕು. ಗೊತ್ತಾಯ್ತಲ್ವಾ? ಹಂತ 4. ಈಗ 1000 ಸ್ಥಾನದಲ್ಲಿ 1000, 3000 ಮತ್ತು 2000 ಇದೆ. ಅವುಗಳನ್ನು ಕೂಡಿದಾಗ 6000 ಆಗುತ್ತದೆ. 1000 ಸ್ಥಾನದಲ್ಲಿ 6ಅನ್ನು ಬರೆಯಬೇಕು. ಗ್ರಾಹಕರೊಬ್ಬರು ಕೊಂಡ ವಸ್ತುಗಳ ಒಟ್ಟು ಬೆಲೆ 6301 ರೂಪಾಯಿ. ವಿಧಾನ 1. 328 ಕೂಡಿಸು 241 ಸಮ ಎಷ್ಟು?
ಮೊದಲು 328 ಕೂಡಿಸು 241 ವಿಸ್ತರಿಸಿ ಬರೆಯುವುದು. ನಂತರ 328ಗೆ 200 ಕೂಡಿಸುವುದು. ಬಂದ 528 40ಕ್ಕೆ ಕೂಡಿಸುವುದು. ಹಾಗೆ ಕೂಡಿಸಿದ 568 1ಕ್ಕೆ ಕೂಡಿಸಿದಾಗ 569 ಆಗುತ್ತದೆ. ಹೀಗೆ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯನ್ನು ವಿಸ್ತರಿಸಿ ಕೂಡಿಸುವುದು. ವಿಧಾನ 2. ಕೊಟ್ಟಿರುವ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆಯನ್ನು ವಿಸ್ತರಿಸಿ ಬಿಡಿ ಸ್ಥಾನದ ಅಂಕಿಯಿಂದ ಕೂಡಿಸುವುದು. 328 ಕೂಡಿಸು 241 ಸಮ ಎಷ್ಟು? ಮೊದಲು 328 ಬಿಡಿ ಸ್ಥಾನದಲ್ಲಿರುವ ಅಂಕಿಯಿಂದ ಕೂಡಿಸಿ, ನಂತರ 10ರ ಸ್ಥಾನದಲ್ಲಿರುವ ಅಂಕಿಯಿಂದ ಕೂಡಿಸಿ, ಹಾಗೆ 100ರ ಸ್ಥಾನದಲ್ಲಿರುವ ಅಂಕಿಯಿಂದ ಕೂಡಿಸಬೇಕು. 328 ಕೂಡಿಸು 241 ಸಮ 569 ಆಗುತ್ತದೆ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.